ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ಪತ್ತೆ ಮಾಡಿ 3 ಬ್ಯಾಚ್ಗಳ ಮೂಲಕ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ. ಆದರೆ 3 ಬ್ಯಾಚ್ಗಳನ್ನು ಅಮೃತಸರಕ್ಕೆ ತಂದು ಬಿಟ್ಟಿದ್ದು ಭಾರಿ ಚರ್ಚೆಯಾಗಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ನೀಡಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ಪತ್ತೆ ಮಾಡಿ ಭಾರತಕ್ಕೆ ಗಡಿಪಾರು ಮಾಡಿದ್ದಾರೆ. ಭಾರತಕ್ಕೆ 3 ಬ್ಯಾಚ್ನಲ್ಲಿ ಒಟ್ಟು 333 ವಲಸಿಗರು ಬಂದಿಳಿದಿದ್ದಾರೆ. ಆದರೆ ವಿಚಾರ ಇದಲ್ಲ. ಅಮೆರಿಕದಿಂದ ಬಂದ ಅಷ್ಟು ವಲಸಿಗರು ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಮಾಡಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಪಂಜಾಬ್ ಸಿಎಂ ಭಗವಂತ್ ಮಾನ್ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. आज अमृतसर में कोई फ्लाइट नहीं उतरी, यहाँ से वापस दिल्ली, यहाँ से वापस उतरना पड़ा जयपुर. ਐਵੇਂ ਹੋ ਜਾਂਦਾ ਨਾ, ਫਿਰ ਹੁਣ ਕਿਉਂ ਨਹੀਂ ਹੋ ਸਕਦਾ? ਹਜੇ ਵੀ ਹੋ ਸਕਦਾ ਜੇ ਨੀਅਤ ਹੋਵੇ ਤਾਂ ਉਹਨੂੰ ਦਿੱਲੀ ਉਤਾਰ ਲਓ, ਹਿੰਡਨ ਉਤਾਰ ਲਓ. ਹਾਂ, ਇੰਨਾ ਕੁ ਮੈਨੂੰ ਪਤਾ ਲੱਗਿਆ ਕਿ ਉਹ ਇਸ ਗੱਲ ਤੇ ਸਹਿਮਤ ਨੇ ਕਿ ਸਾਨੂੰ ਮਤਲਬ ਸਿਵਲ 에ਅਰਪੋਰਟ ਤੇ ਖਾਸ ਤੌਰ ਤੇ ਬਾਰਡਰ ਵਾਲੇ 에ਅਰਪੋਰਟ ਤੇ ਕਿਸੇ ਦਾ ਸੈਨਿਕ ਜਹਾਜ਼ ਉਤਾਰਨਾ, ਉਹ ਵੀ ਅਮਰੀਕਾ ਵਰਗੇ ਕੰਟਰੀ ਦਾ ਜਿਹੜਾ ਦੁਨੀਆ ਦਾ ਸਰਪੰਚ ਕਹਾਉਂਦਾ ਆਪਣੇ ਆਪ ਨੂੰ, ਤਾਂ ਇਹ ਗਲਤ ਹੈ. ਤੁਹਾਡੀ ਦੇਸ਼ ਦੀ ಸುರಕ್ಷಾ ಖತರಾ ಹೋ ಸಕದ. ಭಾರತಕ್ಕೆ ಗಡಿಪಾರಾದ 3 ಬ್ಯಾಚ್ನ ಅಮೆರಿಕ ವಲಸಿಗರು ಅಮೃತಸರದಲ್ಲೇ ಲ್ಯಾಂಡಿಂಗ್ ಮಾಡಿಸಿದ್ದನ್ನ ಭಗವಂತ್ ಮಾನ್ ಆಕ್ಷೇಪಿಸಿದ್ರು. ಪಂಜಾಬ್ ಸಿಎಂ ಆಕ್ಷೇಪಗಳಿಗೆ ಕೇಂದ್ರ ಸರ್ಕಾರ ಕೊನೆಗೂ ಉತ್ತರ ನೀಡಿದೆ. ಭಾರತಕ್ಕೆ ಅಮೆರಿಕ ವಲಸಿಗರು ವಾಪಸ್. ಫೆಬ್ರವರಿ 5ರಿಂದ ಭಾರತಕ್ಕೆ ಬಂದ 3 ವಿಮಾನಗಳ ಅಂಕಿಅಂಶಗಳನ್ನು ಹಂಚಿಕೊಂಡಿದೆ. ಅಮೆರಿಕದ ಮಿಲಿಟರಿ ವಿಮಾನಗಳಲ್ಲಿ ಗಡಿಪಾರು ಮಾಡಲಾದ 333 ಜನರಲ್ಲಿ ಒಟ್ಟು 126 ಜನರು ಪಂಜಾಬ್ ನಿವಾಸಿಗಳಾಗಿದ್ದಾರೆ. ನಂತರ ನೆರೆಯ ಹರಿಯಾಣದಿಂದ 110 ಮತ್ತು ಗುಜರಾತ್ನಿಂದ 74 ಜನರಿದ್ದಾರೆ. ಗಡಿಪಾರಾದ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಪಂಜಾಬ್ನವರಾಗಿದ್ದರಿಂದ ವಿಮಾನಗಳು ಅಮೃತಸರದಲ್ಲೇ ಲ್ಯಾಂಡ್ ಆಗಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಇನ್ನುಳಿದಂತೆ 8 ಮಂದಿ ಉತ್ತರ ಪ್ರದೇಶದವರು, 5 ಮಂದಿ ಮಹಾರಾಷ್ಟ್ರದವರು, ಹಿಮಾಚಲ ಪ್ರದೇಶ, ಚಂಡೀಗಢ, ರಾಜಸ್ಥಾನ, ಗೋವಾದಿಂದ ತಲಾ 2 ಮಂದಿ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದಿಂದ ತಲಾ 1 ಮಂದಿ ಬಂದಿದ್ದಾರೆ. ಸದ್ಯ 3 ಬ್ಯಾಚ್ ಮೂಲಕ ಅಮೆರಿಕ ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿದ್ದಾಗಿದೆ. ಇನ್ನು ಅದೆಷ್ಟು ಮಂದಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೋ, ಇನ್ಯಾವಾಗ ಅವರನ್ನು ಕಳಿಸ್ತಾರೋ ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ಪತ್ತೆ ಮಾಡಿ 3 ಬ್ಯಾಚ್ಗಳ ಮೂಲಕ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ. ಆದರೆ 3 ಬ್ಯಾಚ್ಗಳನ್ನು ಅಮೃತಸರಕ್ಕೆ ತಂದು ಬಿಟ್ಟಿದ್ದು ಭಾರಿ ಚರ್ಚೆಯಾಗಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ನೀಡಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ಪತ್ತೆ ಮಾಡಿ ಭಾರತಕ್ಕೆ ಗಡಿಪಾರು ಮಾಡಿದ್ದಾರೆ. ಭಾರತಕ್ಕೆ 3 ಬ್ಯಾಚ್ನಲ್ಲಿ ಒಟ್ಟು 333 ವಲಸಿಗರು ಬಂದಿಳಿದಿದ್ದಾರೆ. ಆದರೆ ವಿಚಾರ ಇದಲ್ಲ. ಅಮೆರಿಕದಿಂದ ಬಂದ ಅಷ್ಟು ವಲಸಿಗರು ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಮಾಡಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಪಂಜಾಬ್ ಸಿಎಂ ಭಗವಂತ್ ಮಾನ್ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. आज अमृतसर में कोई फ्लाइट नहीं उतरी, यहाँ से वापस दिल्ली, यहाँ से वापस उतरना पड़ा जयपुर. ਐਵੇਂ ਹੋ ਜਾਂਦਾ ਨਾ, ਫਿਰ ਹੁਣ ਕਿਉਂ ਨਹੀਂ ਹੋ ਸਕਦਾ? ਹਜੇ ਵੀ ਹੋ ਸਕਦਾ ਜੇ ਨੀਅਤ ਹੋਵੇ ਤਾਂ ਉਹਨੂੰ ਦਿੱਲੀ ਉਤਾਰ ਲਓ, ਹਿੰਡਨ ਉਤਾਰ ਲਓ. ਹਾਂ, ਇੰਨਾ ਕੁ ਮੈਨੂੰ ਪਤਾ ਲੱਗਿਆ ਕਿ ਉਹ ਇਸ ਗੱਲ ਤੇ ਸਹਿਮਤ ਨੇ ਕਿ ਸਾਨੂੰ ਮਤਲਬ ਸਿਵਲ 에ਅਰਪੋਰਟ ਤੇ ਖਾਸ ਤੌਰ ਤੇ ਬਾਰਡਰ ਵਾਲੇ 에ਅਰਪੋਰਟ ਤੇ ਕਿਸੇ ਦਾ ਸੈਨਿਕ ਜਹਾਜ਼ ਉਤਾਰਨਾ, ਉਹ ਵੀ ਅਮਰੀਕਾ ਵਰਗੇ ਕੰਟਰੀ ਦਾ ਜਿਹੜਾ ਦੁਨੀਆ ਦਾ ਸਰਪੰਚ ਕਹਾਉਂਦਾ ਆਪਣੇ ਆਪ ਨੂੰ, ਤਾਂ ਇਹ ਗਲਤ ਹੈ. ਤੁਹਾਡੀ ਦੇਸ਼ ਦੀ ಸುರಕ್ಷಾ ಖತರಾ ಹೋ ಸಕದ. ಭಾರತಕ್ಕೆ ಗಡಿಪಾರಾದ 3 ಬ್ಯಾಚ್ನ ಅಮೆರಿಕ ವಲಸಿಗರು ಅಮೃತಸರದಲ್ಲೇ ಲ್ಯಾಂಡಿಂಗ್ ಮಾಡಿಸಿದ್ದನ್ನ ಭಗವಂತ್ ಮಾನ್ ಆಕ್ಷೇಪಿಸಿದ್ರು. ಪಂಜಾಬ್ ಸಿಎಂ ಆಕ್ಷೇಪಗಳಿಗೆ ಕೇಂದ್ರ ಸರ್ಕಾರ ಕೊನೆಗೂ ಉತ್ತರ ನೀಡಿದೆ. ಭಾರತಕ್ಕೆ ಅಮೆರಿಕ ವಲಸಿಗರು ವಾಪಸ್. ಫೆಬ್ರವರಿ 5ರಿಂದ ಭಾರತಕ್ಕೆ ಬಂದ 3 ವಿಮಾನಗಳ ಅಂಕಿಅಂಶಗಳನ್ನು ಹಂಚಿಕೊಂಡಿದೆ. ಅಮೆರಿಕದ ಮಿಲಿಟರಿ ವಿಮಾನಗಳಲ್ಲಿ ಗಡಿಪಾರು ಮಾಡಲಾದ 333 ಜನರಲ್ಲಿ ಒಟ್ಟು 126 ಜನರು ಪಂಜಾಬ್ ನಿವಾಸಿಗಳಾಗಿದ್ದಾರೆ. ನಂತರ ನೆರೆಯ ಹರಿಯಾಣದಿಂದ 110 ಮತ್ತು ಗುಜರಾತ್ನಿಂದ 74 ಜನರಿದ್ದಾರೆ. ಗಡಿಪಾರಾದ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಪಂಜಾಬ್ನವರಾಗಿದ್ದರಿಂದ ವಿಮಾನಗಳು ಅಮೃತಸರದಲ್ಲೇ ಲ್ಯಾಂಡ್ ಆಗಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ.
ಇನ್ನುಳಿದಂತೆ 8 ಮಂದಿ ಉತ್ತರ ಪ್ರದೇಶದವರು, 5 ಮಂದಿ ಮಹಾರಾಷ್ಟ್ರದವರು, ಹಿಮಾಚಲ ಪ್ರದೇಶ, ಚಂಡೀಗಢ, ರಾಜಸ್ಥಾನ, ಗೋವಾದಿಂದ ತಲಾ 2 ಮಂದಿ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದಿಂದ ತಲಾ 1 ಮಂದಿ ಬಂದಿದ್ದಾರೆ. ಸದ್ಯ 3 ಬ್ಯಾಚ್ ಮೂಲಕ ಅಮೆರಿಕ ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿದ್ದಾಗಿದೆ. ಇನ್ನು ಅದೆಷ್ಟು ಮಂದಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೋ, ಇನ್ಯಾವಾಗ ಅವರನ್ನು ಕಳಿಸ್ತಾರೋ ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ಪತ್ತೆ ಮಾಡಿ 3 ಬ್ಯಾಚ್ಗಳ ಮೂಲಕ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ. ಆದರೆ 3 ಬ್ಯಾಚ್ಗಳನ್ನ ಅಮೃತ್ಸರಕ್ಕೆ ತಂದು ಬಿಟ್ಟಿದ್ದು ಭಾರಿ ಚರ್ಚೆಯಾಗಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ನೀಡಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ಪತ್ತೆ ಮಾಡಿ ಭಾರತಕ್ಕೆ ಗಡಿಪಾರು ಮಾಡಿದ್ದಾರೆ. ಭಾರತಕ್ಕೆ 3 ಬ್ಯಾಚ್ನಲ್ಲಿ ಒಟ್ಟು 333 ವಲಸಿಗರು ಬಂದಿಳಿದಿದ್ದಾರೆ. ಆದರೆ ವಿಚಾರ ಇದಲ್ಲ. ಅಮೆರಿಕದಿಂದ ಬಂದ ಅಷ್ಟು ವಲಸಿಗರು ಪಂಜಾಬ್ನ ಅಮೃತ್ಸರದಲ್ಲಿ ಲ್ಯಾಂಡ್ ಮಾಡಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಪಂಜಾಬ್ ಸಿಎಂ ಭಗವಂತ್ ಮಾನ್ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. आज अमृतसर में कोई फ्लाइट नहीं उतरी, यहाँ से वापस दिल्ली, यहाँ से वापस उतरना पड़ा जयपुर. ਐਵੇਂ ਹੋ ਜਾਂਦਾ ਨਾ, ਫਿਰ ਹੁਣ ਕਿਉਂ ਨਹੀਂ ਹੋ ਸਕਦਾ? ਹਜੇ ਵੀ ਹੋ ਸਕਦਾ ਜੇ ਨੀਅਤ ਹੋਵੇ ਤਾਂ. ਉਹਨੂੰ ਦਿੱਲੀ ਉਤਾਰ ਲਓ, ਹਿੰਡਨ ਉਤਾਰ ਲਓ. ਹਾਂ, ਇੰਨਾ ਕੁ ਮੈਨੂੰ ਪਤਾ ਲੱਗਿਆ ਕਿ ਉਹ ਇਸ ਗੱਲ ਤੇ ਸਹਿਮਤ ਨੇ ਕਿ ਸਾਨੂੰ ਮਤਲਬ ਸਿਵਲ 에ਅਰਪੋਰਟ ਤੇ, ਖਾਸ ਤੌਰ ਤੇ ਬਾਰਡਰ ਵਾਲੇ 에ਅਰਪੋਰਟ ਤੇ ਕਿਸੇ ਦਾ ਸੈਨਿਕ ਜਹਾਜ਼ ਉਤਾਰਨਾ, ਉਹ ਵੀ ਅਮਰੀਕਾ ਵਰਗੇ ਕੰਟਰੀ ਦਾ ਜਿਹੜਾ ਦੁਨੀਆ ਦਾ ਸਰਪੰਚ ਕਹਾਉਂਦਾ ਆਪਣੇ ਆਪ ਨੂੰ, ਤਾਂ ਇਹ ਗਲਤ ਹੈ. ਇਹ ਤੁਹਾਡੀ ਦੇਸ਼ ਦੀ ਸੁਰੱਖਿਆ ਨੂੰ ਖਤਰਾ ਹੋ ਸਕਦਾ ਹੈ. ಭಾರತಕ್ಕೆ ಗಡಿಪಾರಾದ 3 ಬ್ಯಾಚ್ನ ಅಮೆರಿಕ ವಲಸಿಗರು ಅಮೃತ್ಸರದಲ್ಲೇ ಲ್ಯಾಂಡಿಂಗ್ ಮಾಡಿಸಿದ್ದನ್ನ ಭಗವಂತ್ ಮಾನ್ ಆಕ್ಷೇಪಿಸಿದ್ರು. ಪಂಜಾಬ್ ಸಿಎಂ ಆಕ್ಷೇಪಗಳಿಗೆ ಕೇಂದ್ರ ಸರ್ಕಾರ ಕೊನೆಗೂ ಉತ್ತರ ನೀಡಿದೆ. ಭಾರತಕ್ಕೆ ಅಮೆರಿಕ ವಲಸಿಗರು ವಾಪಸ್. ಫೆಬ್ರವರಿ 5ರಿಂದ ಭಾರತಕ್ಕೆ ಬಂದ 3 ವಿಮಾನಗಳ ಅಂಕಿಅಂಶಗಳನ್ನು ಹಂಚಿಕೊಂಡಿದೆ. ಅಮೆರಿಕದ ಮಿಲಿಟರಿ ವಿಮಾನಗಳಲ್ಲಿ ಗಡಿಪಾರು ಮಾಡಲಾದ 333 ಜನರಲ್ಲಿ ಒಟ್ಟು 126 ಜನರು ಪಂಜಾಬ್ ನಿವಾಸಿಗಳಾಗಿದ್ದಾರೆ. ನಂತರ ನೆರೆಯ ಹರಿಯಾಣದಿಂದ 110 ಮತ್ತು ಗುಜರಾತ್ನಿಂದ 74 ಜನರಿದ್ದಾರೆ. ಗಡಿಪಾರಾದ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಪಂಜಾಬ್ನವರಾಗಿದ್ದರಿಂದ ವಿಮಾನಗಳು ಅಮೃತ್ಸರದಲ್ಲೇ ಲ್ಯಾಂಡ್ ಆಗಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಇನ್ನುಳಿದಂತೆ 8 ಮಂದಿ ಉತ್ತರ ಪ್ರದೇಶದವರು, 5 ಮಂದಿ ಮಹಾರಾಷ್ಟ್ರದವರು, ಹಿಮಾಚಲ ಪ್ರದೇಶ, ಚಂಡೀಗಢ, ರಾಜಸ್ಥಾನ, ಗೋವಾದಿಂದ ತಲಾ 2 ಮಂದಿ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದಿಂದ ತಲಾ 1 ಮಂದಿ ಬಂದಿದ್ದಾರೆ. ಸದ್ಯ 3 ಬ್ಯಾಚ್ ಮೂಲಕ ಅಮೆರಿಕ ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿದ್ದಾಗಿದೆ. ಇನ್ನು ಅದೆಷ್ಟು ಮಂದಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೋ, ಇನ್ಯಾವಾಗ ಅವರನ್ನು ಕಳಿಸ್ತಾರೋ ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ಪತ್ತೆ ಮಾಡಿ 3 ಬ್ಯಾಚ್ಗಳ ಮೂಲಕ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ. ಆದರೆ 3 ಬ್ಯಾಚ್ಗಳನ್ನ ಅಮೃತ್ಸರಕ್ಕೆ ತಂದು ಬಿಟ್ಟಿದ್ದು ಭಾರಿ ಚರ್ಚೆಯಾಗಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ನೀಡಿದೆ.